ಕೃಷಿ ಮತ್ತು ನಿಖರ ಹಾಗೂ ಉಪಯುಕ್ತ ಮಾಹಿತಿಗಾಗಿ ಹಾಗೂ ವೈಜ್ಞಾನಿಕ ಮತ್ತು ನೂತನ ತಂತ್ರಜ್ಞಾನದ ಸಲಹೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕೃಷಿಗೆ ಸಂಬಂಧಿಸಿದ ಹೊಸ ಐಡಿಯಾಗಳಿಗಾಗಿ ಮತ್ತು ಅಪ್ಡೇಟ್ಗಳಿಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ಗಳನ್ನ ಫಾಲೋ ಮಾಡಿ. ನನ್ನ ಹೆಸರು ಕೀರ್ತಿ ಕುಮಾರ್ ಅಂತ. ನಮ್ಮದು ಗಡನಾಯಕನಹಳ್ಳಿ ಗ್ರಾಮ, ವಿಜಯಪುರ ಹೋಬಳಿ, ಮೊಂಡೆಬೆಲೆ ಗ್ರಾಮ ಪಂಚಾಯತಿ, ದೇವನಹಳ್ಳಿ ತಾಲೂಕು. ನಮ್ಮ ತಂದೆ ಹೆಸರು ಕೆಂಪಣ್ಣ, ನಮ್ಮ ತಾಯಿ ಹೆಸರು ಪಾರ್ವತಮ್ಮ. ನಾವು ಮದುವೆ ಆಗಿದೆ. ನಮ್ಮ ಮಿಸ್ಸಸ್ ಹೆಸರು ಪವಿತ್ರ. ನಮಗೆ 2 ಮಕ್ಕಳಿದ್ದಾರೆ. ನಾವು ಸುಮಾರು 10 ವರ್ಷದಿಂದ ವ್ಯವಸಾಯ ಮಾಡ್ತಾಯಿದ್ದೀರಿ. ನಾವು ಸುಮಾರು 10-15 ವರ್ಷದಿಂದ ಮಾಡ್ತಾಯಿದ್ದೇವೆ ಸರ್ ವ್ಯವಸಾಯ. ಮುಂಚೆ ರೇಷ್ಮೆ ಬೆಳೀತಾ ಇದ್ದರೆ, ಆಮೇಲೆ ಚಿಲ್ಲರೆ ಬೆಳೆಯೋಕ್ಕೆ ಸ್ವಲ್ಪ ಬಂದರೆ, ತರಕಾರಿ ಬೆಳೆಯೋದು ಆ ಥರ. ಆಮೇಲೆ ನೆಕ್ಸ್ಟು ದಾಳಿಂಬೆ 3 ವರ್ಷ 4 ವರ್ಷ ಮಾಡಿದ್ವಿ. ಆಮೇಲೆ ಅದು ಸ್ವಲ್ಪ ವೈರಸ್ ಬಂದು, ಬ್ರೈಟ್ ಬಂದು, ಅದು ಪಾಲ್ಟಾಯಿತು. ಮತ್ತು ಈಗ ಸೀಬೆ ಗಿಡಕ್ಕೆ ಬಂದಿದ್ದೀರಿ. ಸೀಬೆ ಗಿಡದಲ್ಲಿ ಚೆನ್ನಾಗಿ ಲಾಭ ಇದೆ ಸರ್. ಇದು ಸರ್, ಅದು ತರಕಾರಿ ಬೆಳೆಯಲ್ಲಿ ಸ್ವಲ್ಪ ಹಿಂಗೆ ನಷ್ಟ, ಬಂಡವಾಳ ಜಾಸ್ತಿ ಬೇಕಾಗಿತ್ತು. ಮೇಯ್ನು ಪೆಸ್ಟಿಸೈಡು, ಫರ್ಟಿಲೈಸರ್ ಎಲ್ಲ ಜಾಸ್ತಿ ಬೇಕಾಗಿತ್ತು. ಸೀಬೆ ಗಿಡದಲ್ಲಿ ಪರವಾಗಿಲ್ಲ. ಅದ್ರ ಕಂಪೇರ್ ಮಾಡಿದ್ರೆ ಸೀಬೆ ಗಿಡದಲ್ಲಿ ಔಷಧಿ ಕಡಿಮೆ ಇದೆ, ಬಟ್ ಬಂಡವಾಳನೂ ಕಡಿಮೆ ಇದೆ, ಪ್ರಾಫಿಟ್ ಜಾಸ್ತಿ ಇದೆ ಸರ್. ಇದು ಪರೀಕ್ಷೆ ಸುಮಾರು 3 ವರ್ಷದಿಂದ ಮಾಡಿಸ್ತಾಯಿದ್ದೀರಿ. ಪರೀಕ್ಷೆ ಮಾಡಿಸಿನೇ ನಾವು ಫರ್ಟಿಲೈಸರ್ಸು ಮತ್ತು ನೀರು ಇವೆಲ್ಲ ಕೊಡೋದೆಲ್ಲ ಅದ್ರ ಮುಖಾಂತರ ಸರ್ ಕೊಡೋದು. ಅವೆಲ್ಲ ಮಣ್ಣು ಚೆಕ್ ಮಾಡಿಸಿದ್ರೇ ನಮ್ಗೆ ಯಾವ ಥರ ಇದೆ, ಮಣ್ಣಲ್ಲಿ ಏನೇನು ಪೋಷಕಾಂಶಗಳು ಕಡಿಮೆ ಇದೆ, ಏನೇನು ಜಾಸ್ತಿ ಇದೆ, ಅದ್ರ ಮುಖಾಂತರ ಕೊಟ್ಟರೆ ಬೆಳೆನೂ ಚೆನ್ನಾಗಿ ಬರ್ತದೆ. ಮತ್ತು ನೋಡಿ ಥರ ಗ್ರೀನ್ ಇಶ್ಯೂ ಎಲ್ಲ ಚೆನ್ನಾಗಿರ್ತದೆ ಗಿಡ. ಕೃಷಿ ಮಾಡುವಾಗ ಅದೇ ನಾವು ಮಣ್ಣು ಟೆಸ್ಟ್ ಮಾಡಿದಾಗ ಅವ್ರು ಹೇಳ್ತಾರೆ ಯಾವ್ಯಾವ ಅಂಶ ಕಡಿಮೆ ಇದೆ, ಗೊಬ್ಬರ ಅಂಶ ಕಡಿಮೆ ಇದೆಯಾ, ಇಲ್ಲ ರಾಸಾಯನಿಕ ಅಂಶ ಕಡಿಮೆ ಇದೆಯಾ, ಯಾವ್ದು ಜಾಸ್ತಿ ಇದೆ, ಅದೆಲ್ಲ ಅವ್ರು ಲಿಸ್ಟ್ ಕೊಡ್ತಾರೆ. ಅದ್ರ ಮುಖಾಂತರ ನಾವು ಮೇಂಟೈನ್ ಮಾಡಿದ್ರೆ ಗಿಡ ಚೆನ್ನಾಗಿ ಬರ್ತದೆ. ಗೊಬ್ಬರ ಯಥೇಚ್ಛವಾಗಿ ಕೊಡಬೇಕು ಮೇಯ್ನು. ನಾವು ಕೊಟ್ಟಿಗೆ ಗೊಬ್ಬರ ಯಥೇಚ್ಛವಾಗಿ ಕೊಟ್ಟಷ್ಟು ಗಿಡ ಗ್ರೀನಿಶ್ ಆಗಿರ್ತದೆ, ಮಣ್ಣು ಫಲವತ್ತಾಗಿರ್ತದೆ, ಮತ್ತು ಎರೆಹುಳ ಎಲ್ಲ ಚೆನ್ನಾಗಿ ಬರ್ತದೆ ಸರ್. ಆಗ ಸಸಿ ನಾಟಿ ಮಾಡೋಕ್ಕೆ ಬದಲು ಉಳುಮೆ ಚೆನ್ನಾಗಿ ಮಾಡ್ತೀರಿ. ಒಂದು 3/4 ಅಡಿ ಮಾಡಿದ್ರೆ ಸಾಕು ಸರ್. ಜಾಸ್ತಿ ಉಳುಮೆ ಮಾಡಬೇಕಂತಾರೆ, ಆ ಥರ ಉಳುಮೆ ಮಾಡಬಾರ್ದು ಸರ್. ಯಾಕಂದರೆ ಭೂಮಿಯಲ್ಲಿ ಮೈಕ್ರೋ ಇದ್ದಾವೆ, ಅವೆಲ್ಲ ಬಿಸಿಲಿಗೆ ಬಿದ್ದು ಅಂದರೆ ಅವೆಲ್ಲ ಹೊರಟೋತವೆ. ಅದರಿಂದ 1/4 ಅಡಿ ಅಷ್ಟು ಮಾಡಿದ್ರೆ ಸಾಕು ಉಳುಮೆ. ಆಮೇಲೆ ಉಳುಮೆ ಮಾಡಿ ನಾವು ಈ ಥರ ದಿಬ್ಬ ಹೊಡಿಸ್ತೀರಿ. ದಿಬ್ಬ ಮಾಡಿ ಅದ್ರ ಮೇಲೆ ಬೆಡ್ ಮೇಲೆ ಉಣಿಸ್ತೀರಿ ಸರ್. ಆಗ ಗಿಡ ಅದು ಉಣೋದ್ರಿಂದ ಗಿಡ ಸ್ಟ್ರೆಂತ್ ಚೆನ್ನಾಗಿ ಬರ್ತದೆ. ಸರ್, ಇದು ಡಿಸ್ಟೆನ್ಸ್ ಮೇಲೆ ಮಾಡ್ತಾರೆ ಸೀಬೆ ಗಿಡ. ಕೆಲವರು 10/6 ಮಾಡ್ತಾರೆ, ಕೆಲವರು 12/6 ಮಾಡ್ತಾರೆ, 7 ಮಾಡ್ತಾರೆ, ಆ ಥರ ಮಾಡ್ತಾರೆ. ಆ ಥರದಲ್ಲಿ ಮಾಡಿದ್ರೂ ಒಂದು ಎಕರೆಗೆ ಬಂದು ಒಂದು 450 ಬೀಳ್ತದೆ ಸರ್. 450 ಗಿಡ ನಾವು ಗಿಡ ಅಲ್ಲಿ ಕಲ್ಕತ್ತಾಯಿಂದ ತರಿಸಿರ್ತೀವಿ. ಒಂದು ಗಿಡ ಬಂದು ಇದು ಆಗ 150-200 ಇತ್ತು. ಈಗೇನು ಸ್ವಲ್ಪ ಹೆಚ್ಚು ಕಮ್ಮಿ ವೇರಿಯೇಷನ್ ಇರ್ಬೋದು. ಆಗ 200 ರೂಪಾಯಿ ಕೊಟ್ಟು ತಗೊಂಬಂದಿದ್ರಿ ನಾವು. ಈಗ ಸ್ವಲ್ಪ ಕಡಿಮೆ ಆಗಿದೆ. ಗಿಡ ಚೆನ್ನಾಗಿ ಬರ್ತದೆ ಸರ್. ಇದು ಜಪಾನೀಸ್ ರೆಡ್ ಅಂತ ಸರ್, ರೆಡ್ ಡೈಮಂಡ್ ಅಂತ. ಇದು ಸ್ವಲ್ಪ ಸ್ವೀಟ್ ಕಡಿಮೆ ಇರ್ತದೆ ಸರ್. ಇದು ರೆಡ್ ಕಾಯಿ ಫುಲ್ಲು ರೆಡ್ ಇರ್ತದೆ ಒಳಗಡೆ ಎಲ್ಲ. ಚೆನ್ನಾಗಿರ್ತದೆ ಸರ್, ಟೇಸ್ಟಿಂಗ್ ಎಲ್ಲ ಚೆನ್ನಾಗಿರುತ್ತೆ. ಸೀಬೆ ಗಿಡದಲ್ಲಿ ಸುಮಾರು ಒಂದು 7-8 ತಳಿ ಇದೆ ಸರ್. ಮುಂಚೆ ನಾಟಿದೊಂದು ಬರ್ತಾಯಿತ್ತು, ಅದು ಬಂದು ಕಡಿಮೆ ಆಗಿದೆ ಈಗ. ಅಂದರೆ ಅದು ಟೇಸ್ಟ್ ಚೆನ್ನಾಗಿರೋದು, ಬಟ್ ಅದು ಕೀಪಿಂಗ್ ಕ್ವಾಲಿಟಿ ಎಲ್ಲ ಚೆನ್ನಾಗಿರ್ತದೆ. ಬಟ್ ರೇಟು ಮತ್ತು ಇಳುವರಿ ಎಲ್ಲ ಕಡಿಮೆ ಇರ್ತಿತ್ತು. ಈಗ ಆಮೇಲೆ ಸೀಡ್ಲೆಸ್ ಬಂತು, ವೈಟಲ್ಲೇ ಸೀಡ್ ಬಂದಿದೆ. ಸೀಡಿದ್ದು ಅದು ಸ್ವಲ್ಪ ಪರವಾಗಿಲ್ಲ, ಅದು ರೇಟ್ ಕಡಿಮೆ ಇದೆ. ಬಟ್ ಇದು ಸೀಡ್ಲೆಸ್ ಬಂತು, ಇದು ಜಪಾನೀಸ್ ರೆಡ್ ಡೈಮಂಡ್ ಅಂತ. ಇದು ಬಂದು ರೇಟ್ ಜಾಸ್ತಿ ಇದೆ ಸರ್. ಇದು ನಮ್ಮ ಕಡೆಯೇ ಹೆಚ್ಚು ಕಮ್ಮಿ 150 ಹೋಗುತ್ತೆ. ಅಲ್ಲಿ ಡೆಲ್ಲಿಯಲ್ಲೆಲ್ಲ ಕೆಲವು ಟೈಮಲ್ಲಿ 200ವರೆಗೂ ಹೋಗುತ್ತೆ.
ಈಗ ನಮ್ಮ ಕಡೆ ಪರವಾಗಿಲ್ಲ ಸರ್, ಈಗ ಡಿಮ್ಯಾಂಡ್ ಆಗಿದೆ ಇದು. ಕಳೆ ನಿಯಂತ್ರಣಕ್ಕೆ ಈಗ ವೀಡ್ ಮ್ಯಾಟ್ ಅಂತ ಬರ್ತಾಯಿದೆ ಸರ್, ಅದು ನೆಕ್ಸ್ಟ್ ಇಯರಿಂದ ಅದು ಹಾಕಬೇಕು ಅನ್ಕೊತಾ ಇದ್ದೀರಿ ಸರ್. ಈಗ ನಾವು ಅದೇ ಈ ಥರ ಈಗ ಕಳೆನಾಶಕ ಸ್ಪ್ರೇ ಮಾಡ್ತೀರಿ, ಕೆಲವು ಟೈಮ್ ಕಡಿಮೆ ಇದ್ದಾಗ ಲೇಬರ್ಸ್ ಕರ್ಕೊಂಡು ಕ್ಲೀನ್ ಮಾಡ್ಕೊತೀರಿ. ಇದು ಕಳೆನಾಶಕ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಅಲ್ಗೂ, ಅದೇ ಕಮ್ಮಿ ಮಾಡಿಬಿಟ್ಟು ವೀಡ್ ಮ್ಯಾಟ್ ಮಾಡೋಣ ಅಂತ ಪ್ಲ್ಯಾನಿಂಗ್ ಇದೆ ಸರ್. ಈಗ ಸರ್ ಇದಕ್ಕೆ ಒಂದು ಸ್ಟಾರ್ಟಿಂಗಲ್ಲಿ ಪ್ರೂನಿಂಗ್ ಮಾಡಿದಲ್ಲಿ ಆಗೊಂದು ವಾರಕ್ಕೊಂದ್ಸರಿ ಹೊಡಿಬೇಕು. ಆಮೇಲೆ ಕಾಯಿ ಸಿಟ್ಟಿಂಗ್ ಆಗಿ ಈ ಥರ ಬ್ಯಾಗಿಂಗ್ ಆದಮೇಲೆ ಆಮೇಲೆ ಒಂದು ಹೆಚ್ಚು ಕಮ್ಮಿ ತಿಂಗಳಿಗೊಂದ್ಸರಿ ಕೊಟ್ಟರೆ ಸಾಕು ಸರ್. ಬಂಡವಾಳ ಬಂದು ಸ್ಟಾರ್ಟಿಂಗು ಒಂದೂವರೆ ವರ್ಷ ನಾವು ಏನು ಬಂಡವಾಳ ನಿರೀಕ್ಷೆ ಮಾಡೋಕ್ಕಾಗಲ್ಲ, ಯಾಕಂದರೆ ಗಿಡ ನೆಟ್ಟಿರ್ತೀರಿ, ಅದು ಗಿಡ ಬೆಳೆಸಿ ಈ ಥರ ಬ್ರಾಂಚಸ್ ಮಾಡಿ ಎಲ್ಲ ಮಾಡೋಕ್ಕೆ ಒಂದು ವರ್ಷ ಮೇಲೆ ಆಗುತ್ತೆ. ಆಮೇಲೆ ಪ್ರೂನಿಂಗ್ ಮಾಡಿ ಬಿಡ್ತೀರಿ ಕ್ರಾಪ್ಗೆ, ಆಗ ಒಂದೂವರೆ ತಿಂಗಳಿಗೆಲ್ಲ 1.5-2 ತಿಂಗಳಿಗೆಲ್ಲ ಬ್ಯಾಗಿಂಗ್ ಬರ್ತದೆ. ಸಣ್ಣ ಇಷ್ಟಪ್ಪ ನಿಂಬೆಹಣ್ಣು ಗಾತ್ರ ಆಗುತ್ತೆ. ಆಗ ನಾವು ಈ ಥರ ಬ್ಯಾಗಿಂಗ್ ಮಾಡಿಸ್ತೀರಿ. ಆಮೇಲೆ ಅದು ಬ್ಯಾಗಿಂಗ್ ಆದಮೇಲೆ 2 ತಿಂಗಳಿಗೆ ಹಾರ್ವೆಸ್ಟಿಂಗ್ ಬರುತ್ತೆ. ಹಾರ್ವೆಸ್ಟಿಂಗ್ ಎಲ್ಲ ಆದಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀರಿ. ಒಂದು ಎಕರೆಗೆ ಎಲ್ಲ ಒಂದು 5 ಲಕ್ಷ ಬರುತ್ತೆ ಸರ್ ಖರ್ಚು. ಎಲ್ಲ ಲೇಬರು, ಬ್ಯಾಗಿಂಗ್, ಕವರು, ಫಾರ್ಮು ಅವೆಲ್ಲ ಎಲ್ಲ ಒಂದು 5 ಲಕ್ಷ ಬರುತ್ತೆ ಖರ್ಚು. ಅದೇ ಕಾರ್ಮಿಕರಂದರೆ ಬ್ಯಾಗಿಂಗ್ ಮಾಡೋ ಟೈಮಲ್ಲಿ ಕಾರ್ಮಿಕರು ಬೇಕು. ಈಗ ಕವರ್ ಬ್ಯಾಗಿಂಗ್ ಮಾಡ್ತೀವಿ ಕಾಯಿಗೆ, ಆಗ ಮಾಡಬೇಕು. ಮತ್ತು ಅದು ತಿನ್ನಿಂಗ್ ಮಾಡ್ತಾರೆ, ಅಂದರೆ ಕಾಯಿ ಜಾಸ್ತಿ ಬಂದುಬಿಡ್ತಿದೆ ಬ್ರಾಂಚಸ್ಸಲ್ಲಿ, ಅದನ್ನ ಕಡಿಮೆ ಮಾಡ್ತೀರಿ ನಾವು. ಆ ಕಡಿಮೆ ಮಾಡಿದಾಗ ಆವಾಗ ಬೇಕಾಗುತ್ತೆ. ಮತ್ತು ಈ ಕಾಯಿ ಕೀಳೋ ಟೈಮಲ್ಲಿ, ಹಾರ್ವೆಸ್ಟಿಂಗ್ ಟೈಮಲ್ಲಿ ಆಗಬೇಕಾಗುತ್ತೆ. ಲೇಬರ್ ಬೇಕು ಇದಕ್ಕೆ ಜಾಸ್ತಿನೇ ಬೇಕು. ನಾವು ನಮ್ಮ ತಂದೆಯವರು ಅಫ್ಷಿಯಲ್ಲೇ, ಬಟ್ ನಾವು ನಮ್ಮ ತಮ್ಮ ಇಬ್ಬರೂ ಕೃಷಿಕರೇ ಆಗಿದ್ದೀರಿ ಸರ್. ಇಲ್ಲಿರಲಿ ಇಬ್ಬರು ವ್ಯವಸಾಯನೇ ಮಾಡ್ತಾಯಿದ್ದೀರಿ. ಯಾಕಂದರೆ ಬೇರೆ ಕಡೆ ಹೋಗಿ ಒಂದು 10-15 ಸಾವಿರ ಸಂಬಳ ಕೊಡ್ತಾರೆ, ಇಲ್ಲ 20 ಕೊಡ್ತಾರೆ, ಬಟ್ ನಾವು ಅದಕ್ಕೆ ಅಡ್ಜಸ್ಟ್ ಆಗಿಲ್ಲ. ವ್ಯವಸಾಯ ಚೆನ್ನಾಗಿ ಇನ್ಕಮ್ ಇದೆ ಅಂದ್ಬಿಟ್ಟು ವ್ಯವಸಾಯನೇ ಮಾಡ್ತಾಯಿದ್ದೀರಿ ಸರ್. ಈಗ ಸರ್ ನಾನು ಡಿಗ್ರಿ ಮಾಡಿದ್ದೀನಿ, ನನ್ನ ತಮ್ಮನೂ ಡಿಗ್ರಿ ಮಾಡಿದ್ದಾರೆ, ಬಟ್ ನಾವು ಮೂಲತಃ ವ್ಯವಸಾಯನೇ. ಮುಂಚೆಯಿಂದ ಹುಳ ಮೇಯಿಸ್ತಿದ್ರೆ, ಆಮೇಲೆ ಚಿಲ್ಲರೆ ಬೆಳೆ ಅದು ಇದು ಮಾಡೋಕ್ಕೆ ಹಿಡಿದ್ರೆ, ಆಮೇಲೆ ಮತ್ತೆ ದಾಳಿಂಬೆ ಮಾಡಿದ್ರಿ, ಮತ್ತು ಇದು ಮಾಡಿದ್ರಿ. ಅದರಿಂದ ನಮ್ಗೆ ವ್ಯವಸಾಯದಲ್ಲಿ ಇಂಟ್ರೆಸ್ಟ್ ಇತ್ತು. ಅದರಿಂದ ನಾವು ಏನು ಕೆಲಸಕ್ಕೆ ಹೋಗ್ಬೇಕು ಅಂತ ಏನು ಪ್ರೆಸರ್ ಇರಲಿಲ್ಲ. ವ್ಯವಸಾಯದಲ್ಲೇ ಲಾಭ ಇದೆಯಲ್ಲ ಅಂತ ಅಂದ್ಬಿಟ್ಟು ನಾವು ವ್ಯವಸಾಯನೇ ಕಂಟಿನ್ಯೂ ಮಾಡ್ತಾಯಿದ್ದೀರಿ. ಈಗ ಸೀಬೆ ಗಿಡ ಮಾಡ್ತಾಯಿದ್ದೀರಿ. ಇದರಲ್ಲಿ ನಮಗೆ ಎಷ್ಟು ಸಂತೃಪ್ತ ಇದೆ, ಅದರಿಂದ ಇದೇ ಕಂಟಿನ್ಯೂ ಮಾಡ್ತಾಯಿದ್ದೀರಿ ಸರ್. ಇದು ನೀರಿನ ವ್ಯವಸ್ಥೆ ಬೋರ್ವೆಲ್ ಇದೆ, ಒಂದು ಬೋರ್ವೆಲ್ ಇದೆ. ಕೃಷಿ ಹೊಂಡ ಒಂದು ದೊಡ್ಡದಿದೆ, ಇದು ತೋಟಗಾರಿಕೆ ಇಲಾಖೆಯಿಂದ ಮಾಡಿಸಿದೆ ಸಬ್ಸಿಡಿಯಲ್ಲಿ. ಅದರಲ್ಲಿ ನೀರಿದೆ, ಅಲ್ಲೆಲ್ಲ ಚೆನ್ನಾಗಿ ನೀರ್ದೇನು ಪ್ರಾಬ್ಲಮ್ ಇಲ್ಲ ಸರ್. ಬೋರ್ವೆಲ್ ಇದೆ, ಕೃಷಿ ಹೊಂಡ ಎಲ್ಲ ಇದೆಯಲ್ಲ, ಅದರಿಂದ ಮುಖಾಂತರನೇ ಡ್ರಿಪ್ ಮುಖಾಂತರ ಹಾಯಿಸ್ತೀರಿ ಸರ್. ನಾವು ಬಂದು ಒಂದು ಸಾಲಿಂದ ಸಾಲು ಡಿಸ್ಟೆನ್ಸ್ ಬಂದು 12 ಅಡಿ ಮಡಗಿದ್ದೀರಿ. ಗಿಡ್ಡಿಂದ ಗಿಡ ಬಂದು 7 ಅಡಿ ಮಡಗಿದ್ದೀರಿ. ತಿರುಗಿ ಮತ್ತು ಇದು ಗಿಡ ಉಣಿದ್ಮೇಲೆ ಈ ಥರ ಬೆಡ್ ಮಾಡಿಬಿಟ್ಟು ಗಿಡ ಗಾಳಿಗೆ ಅಲ್ಲಾಡ್ತಿದ್ದಂಗೆ ಕಡ್ಡಿ ಕೊಟ್ಟು ಬೆಡ್ ಮಾಡಿರ್ತೀರಿ. ಅದರಿಂದ ಗಿಡ ಅಲ್ಲಾಡೋದು ಸರ್, ಕರೆಕ್ಟಾಗಿ ನಿಂತ್ಕೊಂಡೋದೆ ಚೆನ್ನಾಗಿ ಬರ್ತದೆ ಸರ್. ಈಗ ಇದು ಹೆಚ್ಚು ಕಮ್ಮಿ ಮಳೆಗಾಲದಲ್ಲೇ, ಇದು ಅಕ್ಟೋಬರು, ಇದು ನವಂಬರು, ಆಗಸ್ಟು, ಈ 3 ತಿಂಗಳಲ್ಲಿ ಸ್ವಲ್ಪ ರೇಟ್ ಚೆನ್ನಾಗಿರ್ತದೆ. ಮತ್ತು ಬೇಸಿಗೆಯಲ್ಲೂ ರೇಟ್ ಇರ್ತದೆ, ಬಟ್ ಬಿಸಿಯಿಂದ ಇರೋದ್ರಿಂದ ಬೇಗ ಕಲರ್ ಬರ್ತದೆ ಕಾಯಿ. ಪಾರ್ಸಲ್ಲು ಸ್ವಲ್ಪ ಕಡಿಮೆನೇ ತಡೆಯೋದಾಗ. ಈಗ ಚೆನ್ನಾಗಿರ್ತದೆ ಸರ್. ಈಗ ಈ ಟೈಮಲ್ಲಿ ಇದು ಬಂದು ಡೆಲ್ಲಿ ಮಾರ್ಕೆಟ್ ಕಳಿಸ್ತೀರಿ ನಾವು. ಬೇರೆ ದೇಶಕ್ಕೆ ಅಂದರೆ ಅವರು ಡೆಲ್ಲಿಯಿಂದ ಅವರು ಮಾರ್ಕೆಟಿಂಗ್ ಕಳಿಸ್ತಾರೆ. ನಮ್ಮ ಕಡೆಯಿಂದ ಕಳಿಸ್ತಾ ಇದ್ದಾರೆ ಕೆಲವರೆಲ್ಲ. ಈಗ ಅದು ಬಂದು ಇದಕ್ಕೆಲ್ಲ ಕಳಿಸ್ತಾರೆ, ಜಪಾನಿಗೆ ಕಳಿಸ್ತಾರೆ, ಮತ್ತು ಇದು ಅಮೇರಿಕಾಗೆಲ್ಲ ಕಳಿಸ್ತಾ ಇದ್ದಾರೆ. ಬಟ್ ನಾವು ಕಳ್ಸೋಕೆ ಇದು ಫ್ಲೈಟ್ ಚಾರ್ಜ್ ಎಲ್ಲ ಜಾಸ್ತಿ ಆಗುತ್ತೆ. ಈ ಡೆಲ್ಲಿಗೆ ಅಂದರೆ ನಾವು ಟ್ರೈನಲ್ಲಿ ಕಳಿಸ್ತೀವಿ. ಟ್ರೈನಲ್ಲಿ ಕಳಿಸೋದ್ರಿಂದ ಒಂದು 40-50 ರೂಪಾಯಿ ಖರ್ಚು ಬರ್ತಾಯಿದೆ per kg ಮೇಲೆ. ಅದರಿಂದ ಕೆಲವರೆಲ್ಲ ಕಳಿಸ್ತಾ ಇದ್ದಾರೆ, ಕೆಲವರೆಲ್ಲ ಇಲ್ಲೇ ಲೋಕಲಲ್ಲೇ ಮಾಡ್ತಾಯಿದ್ದಾರೆ ಸರ್. ಇದು ಸಸಿ ನಾವು ತಗೊಂಬಂದು ಎಲ್ಲ ಭೂಮಿ ಎಲ್ಲ ಸಿದ್ಧತೆ ಮಾಡ್ಕೊಂಡು ಸಸಿ ನೆಟ್ಟು ಒಂದು 8-9 ತಿಂಗಳು ಬೇಕು ಸರ್. ಗಿಡ ಅದು ಈ ಥರ ಬ್ರಾಂಚಸ್ ಮಾಡಿ ನೋಡಿ, ಈ ಥರ ಬ್ರಾಂಚಸ್ ಮಾಡಬೇಕಾಗುತ್ತೆ. ಈ ಥರ ಬ್ರಾಂಚಸ್ ಮಾಡಿ ಎಲ್ಲ ಮಾಡೋಕ್ಕೆ 9-10 ತಿಂಗಳು ಬೇಕಾಗುತ್ತೆ. ಮತ್ತು ಫ್ರೂನಿಂಗ್ ಮಾಡ್ತೀರಿ, ಬ್ರಾಂಚಸ್ ಬಂದಿರ್ತದಲ್ಲ, ಇದು ಫ್ರೂನಿಂಗ್ ಮಾಡ್ತೀರಿ. ಫ್ರೂನಿಂಗ್ ಮಾಡಿ ಅದು ಎಲ್ಲ ಓಪನ್ ಆಗಿ ಅದ್ರ ಮೇಲೆ ಈ ಥರ ಕಾಯಿ ಬರುತ್ತೆ, ಸಣ್ಣ ಕಾಯಿ ಬರುತ್ತೆ. ಆ ಕಾಯಿಗೆ ನಾವು ಆ ಥರ ಬ್ಯಾಗಿಂಗ್ ಮಾಡ್ಕೊಂಡು ಈ ಥರ ಕವರ್ ಹಾಕ್ತೀರಿ. ಇದು ಫಾರ್ಮು ಎಲ್ಲ ಸಿಗುತ್ತೆ, ಅದೆಲ್ಲ ಪ್ರೈಸ್ ಸಿಗುತ್ತೆ. ಆಮೇಲೆ ತಗೊಂಡು ಇದು ಬ್ಯಾಗಿಂಗ್ ಮಾಡ್ತೀರಿ. ಆಮೇಲೆ ಮತ್ತೆ ಹಾರ್ವೆಸ್ಟಿಂಗ್ ಬಂದಾಗ ಕಾಯಿ ಕೀಳ್ತೀವಿ. ಇದು ಸಸಿ ಬಂದು ನಾವು ಅಲ್ಲಿ ಕಲ್ಕತ್ತಾದಿಂದನೇ ತಂದಿದ್ದೀರಿ ಸರ್. ಇದು ಅಲ್ಲಿ ಬಂದು ಪ್ರೈಸ್ ಬಂದು ಆಗ ಒಂದು 150 ರೂಪಾಯಿ ಇತ್ತು ಆಗ ನಾವು ತಂದಾಗ. ಈಗಿನ್ನೂ ಕಡಿಮೆ ಆಗಿರ್ಬೋದು, ಇಲ್ಲಿ ಪ್ಲಸ್ ಜಾಸ್ತಿನೇ ಆಗಿರ್ಬೋದು. ತಂದು ನೆಟ್ಟು ಆ ಥರ ಮಾಡಿ ಚೆನ್ನಾಗಿ ಬೆಳೆದಿದೆ ಸರ್. ಅದೇ ಸರ್, ಇದು ಫ್ರೂನಿಂಗ್ ಮಾಡಿ ನಮಗೆ ಒಂದು 5 ತಿಂಗಳಿಗೆ ಬರ್ತದೆ ಸರ್ ಕಟಿಂಗ್. ಇದು ಕಾಯಿ ಹಾರ್ವೆಸ್ಟಿಂಗ್ ಬರುತ್ತೆ. ಒಂದು 1.5-2 ತಿಂಗಳಿಗೆಲ್ಲ ಇದು ನಿಂಬೆಹಣ್ಣು ಗಾತ್ರ ಆಗುತ್ತೆ. ಆವಾಗ ಬ್ಯಾಗಿಂಗ್ ಮಾಡಿ ಮತ್ತು ಒಂದು 2 ತಿಂಗಳು ಬೇಕಾಗುತ್ತೆ. ಒಟ್ಟು ಒಂದು 5.5 ತಿಂಗಳು ಬೇಕಾಗುತ್ತೆ. ಮತ್ತು ಫ್ರೂನಿಂಗ್ ಮಾಡ್ದಲೇ ಒಂದು ಮತ್ತೆ ಮಾಮೂಲಿ ಆ ಥರ ಫಸ್ಟು ಈ ಥರ ನಿಂಬೆಹಣ್ಣು ಗಾತ್ರ ಆಗುತ್ತೆ. ಆವಾಗ ಫ್ರೂನಿಂಗ್ ಮಾಡಿ ಆ ಥರ ಮಾಡಿಬಿಟ್ಟು ಬ್ಯಾಗಿಂಗ್ ಬರುತ್ತೆ.
ಆಮೇಲೆ ಕಟ್ಟಿಂಗ್ ಆಗುತ್ತೆ. ವರ್ಷಕ್ಕೆ ಇದು 2 ಬೆಳೆ ಸರ್, ಇದು ಎರಡು ಬೆಳೆ ಆಗುತ್ತೆ. 6 ತಿಂಗಳು ಬೇಕಾಗುತ್ತೆ. ಒಂದು ಬೆಳೆ ಇದು ಪ್ರೂನಿಂಗ್ ಮಾಡಿ ಎಲ್ಲ ಮಾಡಿ ಮುಗಿಸೋಳಗೆ 6 ತಿಂಗಳಾಗುತ್ತೆ. 6 ತಿಂಗ್ಳಿಗೆ 1 ಕ್ರಾಪ್ ಅಂದರೆ ವರ್ಷಕ್ಕೆ 2 ಕ್ರಾಪ್ ಆಗುತ್ತೆ ಸರ್. ಇದು ನಾವು ತಿಪ್ಪೆ ಗೊಬ್ಬರ ಜಾಸ್ತಿ ಬಳಸ್ತೀವಿ ಸರ್. ತಿಪ್ಪೆ ಗೊಬ್ಬರ ಒಂದು ಎಕರೆಗೆ ಬಂದು ಒಂದು 6 ಲೋಡ್ ಆಗುತ್ತೆ ಹಾಕುತ್ತೀರಿ. ಅದು ಬೇವಿನ ಹಿಂಡಿ ಹಾಕೋದ್ರಿಂದ ನೆಮ್ಟೋಡ್ ಪ್ರಾಬ್ಲಮ್ಮು ಮತ್ತು ಜೀವಾಣುಗಳೆಲ್ಲ ಚೆನ್ನಾಗಿ ವೃದ್ಧಿ ಆಗುತ್ತೆ. ಅದರಿಂದ ಬೇವಿನ ಹಿಂಡಿ ಜಾಸ್ತಿ ಯೂಸ್ ಮಾಡ್ತೀರಿ. ಮತ್ತು ಕೆಮಿಕಲ್ ಫರ್ಟಿಲೈಸರ್ಸು ಅವೆಲ್ಲ ಹಾಕ್ತೀರಿ. ಇವೆಲ್ಲ ಹಾಕ್ಬಿಟ್ಟು ಮೈಕ್ರೋಟೆಂಟು ಜಾಸ್ತಿ ಯೂಸ್ ಮಾಡ್ತೀರಿ ಸರ್ ನಾವು. ಮತ್ತು ಸ್ಪ್ರೇಗಳು ಮಾಮೂಲಿ ಸ್ಪ್ರೇಗಳು ಮಾಡ್ಕೊತೀರಿ ನಾವು. ಅದರಲ್ಲೂ ಮೈಕ್ರೋಟೆಂಟ್ ಜಾಸ್ತಿ ಬೇಕು ಸರ್. ಇದಕ್ಕೆ ಸೇಬೆ ಗಿಡಕ್ಕೆ ಏನಿದ್ರು ಮೈಕ್ರೋಟೆಂಟ್ ಜಾಸ್ತಿ ಬೇಕು. ಯಾಕೆಂದರೆ ಇದು ಫ್ಲವರಿಂಗೆಲ್ಲ ಸೆಟ್ಟಿಂಗು ಮತ್ತು ಚಿಗುರು ಎಲ್ಲ ಚೆನ್ನಾಗಿ ಬರ್ಬೇಕಾದ್ರೆ ಮೈಕ್ರೋಟೆಂಟ್ ಜಾಸ್ತಿ ಬೇಕೇ ಬೇಕು ಸರ್. ಇದಕ್ಕೆ ಮಾರ್ಕೆಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್ ನಮ್ಮ ಕಡೆ. ಈ ಗೌರ್ಮೆಂಟ್ನಿಂದ ಏನು ಫೆಸಿಲಿಟಿ ಕೊಟ್ಟಿದ್ದಾರೆ, ಬಟ್ ಅವು ಸಿ ಟೈಪ್ ಇದ್ದಾವೆ. ಚಿಕ್ಕಬಳ್ಳಾಪುರ, ಇಲ್ಲಿ ದೇವನಹಳ್ಳಿ ಎಲ್ಲ ಕಡೆ ಇದ್ದಾವೆ. ಬಟ್ ನಾವು ಅದೇ ಟ್ರಾನ್ಸ್ಪೋರ್ಟು ಹಿಂಗೆ ನಾವೇ ಮಾಡ್ಕೊಂಡು ಹೋಗ್ಬೇಕು. ಅವರು ಇಲ್ಲಿಗೆ ಬರೋಲ್ಲ. ಅಲ್ಲಿ ರೇಟ್ ಪರವಾಗಿಲ್ಲ ಕೊಡ್ತಾರೆ. ಕೆಲವೆಲ್ಲ KG ಲೆಕ್ಕ ಕೊಡ್ತಾರೆ, ಕೆಲವೆಲ್ಲ ಪೀಸ್ ಲೆಕ್ಕ ಕೊಡ್ತಾರೆ. ಮಾರ್ಕೆಟಿಗೆ ಪರವಾಗಿಲ್ಲ. ಸಿಟಿ ಮಾರ್ಕೆಟು ಬೆಂಗಳೂರು ಬಂದು ಕಡಿಮೆ ಇದೆ ಸರ್. ಇದು ಒಂದು ಸೇಲಿಂಗ್ ಕಡಿಮೆ ಇದೆ. ನಾವು ಅದರಿಂದ ಡೆಲ್ಲಿ ಮಾರ್ಕೆಟ್ ಜಾಸ್ತಿ ಕಳಿಸ್ತಾ ಇದ್ದೀವಿ. ಅಲ್ಲಿ ಬಂದು ಒಂದು 150-200 ಗಂಟೆ ಹೋಗ್ತದೆ. ಸೀಸನ್ನಲ್ಲಿ 200 ಗಂಟೆ ಹೋಗ್ತದೆ. ಖರ್ಚು ಬಂದು ಒಂದು 45-50 ರೂಪಾಯಿ ಖರ್ಚು ಬರ್ತದೆ ಪರ್ KGಗೆ. ಟ್ರೈನಲ್ಲಿ ಕಳಿಸ್ತೀರಿ, ಅದರಿಂದ ಖರ್ಚು ಜಾಸ್ತಿ ಬರ್ತದೆ ಸರ್. ಇದು ನಮಗೆ ಸೀಬೆಹಣ್ಣಿಗೆ ಬಂದು ಸ್ವಲ್ಪ ಕೋಲ್ಡ್ ವಾತಾವರಣ ಬೆಟರು ಸರ್. ಇದು ಬೇಸಿಗೆಯಲ್ಲಿ ಚೆನ್ನಾಗಿ ಬರ್ತದೆ. ಕ್ರಾಪ್ದೇನು ಪ್ರಾಬ್ಲಮ್ ಇಲ್ಲ, ಬರ್ತದೆ. ಸೆಟ್ಟಿಂಗ್ ಅಂದರೆ ಸ್ವಲ್ಪ ಸೆಟ್ಟಿಂಗ್ ಪ್ರಾಬ್ಲಮ್ ಬರ್ತದೆ ಅಷ್ಟೇ. ಕಾಯಿ ಬಿಸಿಗೆ ಈ ಹೂವು ಡ್ರಾಪ್ ಆಗ್ಬಿಡ್ತದೆ. ಅದರಿಂದ ಈ ಕೋಲ್ಡ್ ವಾತಾವರಣ ಒಂದು ಹೆಚ್ಚು ಕಮ್ಮಿ ಅಂದರೆ ಜನವರಿ ಮುಗಿದು ಡಿಸೆಂಬರು ಆ ಟೈಮಲ್ಲಿ ಒಳ್ಳೆ ಚೆನ್ನಾಗಿ ಸೆಟ್ಟಿಂಗ್ ಬರ್ತದೆ. ಜನವರಿ ಮಾರ್ಚಿಂದ ಆಚೆಗೆ ಸ್ವಲ್ಪ ಬಿಸಿ ಜಾಸ್ತಿ ಆಗುತ್ತೆ. ಆ ಬಿಸಿ ಜಾಸ್ತಿ ಇರೋದ್ರಿಂದ ಹೂವು ಡ್ರಾಪ್ ಆಗುತ್ತೆ. ಬಟ್ ಈಗೆಲ್ಲ ಕೋಲ್ಡ್ ವಾತಾವರಣ ಇದೆ, ಇದರಿಂದ ಚೆನ್ನಾಗಿ ಸೆಟ್ಟಿಂಗ್ ಬರ್ತದೆ. ಕಾಯಿ ಎಲ್ಲ ಚೆನ್ನಾಗಿ ಬರ್ತದೆ ಸರ್. ಈಗ ಬೇಸಿಗೆಯಲ್ಲಿ ಸ್ವಲ್ಪ ಕಾಯಿ ಸಣ್ಣ ಬರ್ತದೆ ನೋಡಿ. ಈಗೆಲ್ಲ ಚೆನ್ನಾಗಿ ದಪ್ಪ ಎಲ್ಲ ಬಂದಿದೆ. ಈ ಥರ ದಪ್ಪ ಬರ್ತದೆ ಈ ಟೈಮಲ್ಲಿ. ಬೇಸಿಗೆಯಲ್ಲೆಲ್ಲ ಸ್ವಲ್ಪ ಸಣ್ಣ ಬರ್ತದೆ, ಕಲರ್ ಬೇಗ ಬರ್ತದೆ. ಅದರಿಂದ ಈ ವಾತಾವರಣ ತುಂಬ ಚೆನ್ನಾಗಿರ್ತದೆ ಸೀಬೆ ಗಿಡಕ್ಕೆ. ರೋಗ ಬಂದು ಆಂಥ್ರಾಕ್ನೋಸ್ ಬರ್ತದೆ, ಮತ್ತು ಕೀಟಗಳಲ್ಲಿ ಮಿಲಿಬಗ್ ಬರ್ತದೆ, ಊಜಿ ಬರ್ತದೆ ಸರ್. ಈಗ ಅಲ್ಲಿ ಒಂದೊಂದು ಕಾಯಿ ಬಿದ್ದಿದ್ದಾವಲ್ಲ, ಅದು ಊಜಿ ಹೊಡೆದಿರೋದು. ನಾವು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಗಾತ್ರ ಇದ್ದಾಗೆ ಬ್ಯಾಗಿಂಗ್ ಮಾಡಿಬಿಡ್ತೀರಿ. ಬ್ಯಾಗಿಂಗ್ ಮಾಡಿದಾಗ ಫ್ರೂಟ್ ಸಕ್ಕಿಂಗು ಏನೋ ಮಾಡೋಕ್ಕಾಗಲ್ಲ. ಅವಾಗ ಈ ಬ್ಯಾಗಿಂಗ್ ಇರೋದ್ರಿಂದ ಇದು ಕವರೆಲ್ಲ ಕ್ಲೋಸ್ ಆಗಿರುತ್ತೆ. ಇದು ಈ ಥರ ಈ ಕ್ಲೋಸ್ ಆಗಿರೋದ್ರಿಂದ ನೋಡಿ, ಈ ಥರ ಕ್ಲೋಸ್ ಆಗಿದೆಯಲ್ಲ, ಅದು ಊಜಿ ಹೋಗೋಲ್ಲ. ಅದರಿಂದ ಏನೋ ಪ್ರಾಬ್ಲಮ್ ಬರೋಲ್ಲ ಸರ್. ಅದು ಫ್ರೂಟು ಸ್ನಾಪ್ ಅಂತ ಬರುತ್ತೆ. ಅದು ಫ್ರೂಟ್ ಫ್ಲೈಯಿಂಗ್ದು ಅದು ಅಲ್ಲೆಲ್ಲ ನೇತಾಕ್ಬಿಟ್ರೆ ಅವು ಫ್ರೂಟ್ ಅಟ್ರಾಕ್ಷನ್ ಆಗಿ ಫ್ರೂಟ್ ಸತ್ತೋಗುತ್ತೆ. ಮತ್ತು ಇದು ಆಂಥ್ರಾಕ್ನೋಸ್ಗೆ ಸ್ಪ್ರೇಗಳಿದ್ದಾವೆ, ಅದಕ್ಕೆಲ್ಲ ಸ್ಪ್ರೇ ಮಾಡ್ಕೊಂಡ್ರೆ ಕಂಟ್ರೋಲ್ ಆಗುತ್ತೆ. ಮಿಲಿ ಬಗ್ಗೆ ಅವೆಲ್ಲ ಸ್ಪ್ರೇ ಇದ್ದಾವೆ, ಅವಾಗೆಲ್ಲ ಮಾಡೇಬೇಕಾಗುತ್ತೆ. ಇಲ್ಲ ಸಬ್ಸಿಡಿ ಕೊಡ್ತಾರೆ. ಇದು ಗಿಡ ನೆಡೋಕ್ಕೂ ನರೇಗಾಯಿಂದ ಕೊಡ್ತಾರೆ. ಅದು ಗಿಡಕ್ಕೆ ಕೊಡ್ತಾರೆ. ಮತ್ತು ಇದು ಕೂಲಿಗೆ ಇವಕ್ಕೆಲ್ಲ ಕೊಡ್ತಾರೆ ನರೇಗಾಯಿಂದ. ಮತ್ತು ನಾವು ಡ್ರಿಪ್ರಿಗೇಷನ್ ಮಾಡಿದ್ರವಲ್ಲ, ಅದಕ್ಕೆಲ್ಲ ಗೌರ್ಮೆಂಟ್ನಿಂದ ಸಬ್ಸಿಡಿ ಬರುತ್ತೆ. ಗಿಡಕ್ಕೆ ನಾವು ಅದೇ ಬಂಡವಾಳ ಹಾಕ್ಬೇಕು ಫಸ್ಟ್ನಲ್ಲೇ, ಆಮೇಲೆ ನೆಕ್ಸ್ಟು ಇದರಲ್ಲೇ ಕೊಡ್ತಾರೆ, ಸಬ್ಸಿಡಿ ಕೊಡ್ತಾರೆ ಗೌರ್ಮೆಂಟಿಂದ. ಆ ವ್ಯವಸಾಯದಲ್ಲಿ ನಂಬಿ ಯಾರೂ ಲಾಸ್ ಆಗಿಲ್ಲ. ಬಟ್ ಕೆಲವ್ರು ಲಾಸ್ ಆಗಿದ್ದಾರೆ. ಹಾಗಂತ ನಾವು ಎಲ್ಲ ಲಾಭನೇ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವ್ರು ಲಾಸು ಆಗಿದ್ದಾರೆ, ಕೆಲವ್ರು ಲಾಭದಲ್ಲೂ ಇದ್ದಾರೆ. ಅಂದರೆ ಈ ಥರ ಗ್ರೂಪ್ ಫಸಲು ಮಾಡೋದ್ರಿಂದ ಏನು ನಷ್ಟ ಆಗೋಲ್ಲ ಸರ್. ಇದರಲ್ಲಿ ಆರಾಮಾಗಿ ಮಾಡ್ಬೋದು. ಇನ್ಕಮ್ಮು ಜಾಸ್ತಿ ಇದೆ. ಡೈಲಿ ವರ್ಕ್ ಇರ್ತದೆ. ಡೈಲಿ ಕಾಯಿ ಕೀಳೋದಿರ್ತದೆ. ಡೈಲಿ ಕಾಯಿ ಕೀಳೋದ್ರಿಂದ ಇನ್ಕಮ್ ಡೈಲಿ ಇರುತ್ತೆ. ಒಂದು 2 ತಿಂಗಳು ಕಾಯಿ ಕೊಯ್ಯುತ್ತೆ. ಈಗ 2 ತಿಂಗಳು ಅಂದರೆ ಅಲ್ಲಿಗೆ ವರ್ಷಕ್ಕೆ 4 ತಿಂಗಳು. 4 ತಿಂಗಳಲ್ಲಿ ಒಳ್ಳೆ ಇನ್ಕಮ್ ಇರುತ್ತೆ. ಆಮೇಲೆ ಕೆಲಸನೂ ಅಷ್ಟೇ ಕಡಿಮೆ ಇರುತ್ತೆ ಇದರಲ್ಲಿ. ಅದರಿಂದ ನಮ್ಗೆ ಇನ್ಕಮ್ ಚೆನ್ನಾಗಿ ಬರುತ್ತೆ ಸರ್ ಇದರಲ್ಲಿ. ಅದರಿಂದ ನಾವು ವ್ಯವಸಾಯನೇ ಬೆಟರ್ ಅಂದ್ಬಿಟ್ಟು ನಾವು ವ್ಯವಸಾಯನೇ ಮಾಡ್ತಾಯಿದ್ದೀವಿ ಸರ್. ಅದೇ ಇದು ಜಪಾನೀಸ್ ರೆಡ್ಡು ಡಿಮ್ಯಾಂಡ್ ಜಾಸ್ತಿ ಇದೆ ಈಗ. ಇದು ಹೊಸ ಇದು ತಳಿ ಬಂದಿರೋದು. ಈಗ ಬಂದು 2 ವರ್ಷ ಆಗಿದೆ. ಬಟ್ ಇದು ಇನ್ಕಮ್ ಜಾಸ್ತಿ ಇದೆ, ಪ್ಲಸ್ ಮಾರ್ಕೆಟಿಂಗ್ ಚೆನ್ನಾಗಿದೆ ಸರ್. ಇದು ಡೆಲ್ಲಿ ಎಲ್ಲ ಒಳ್ಳೆ ಮಾರ್ಕೆಟಿಂಗ್ ಇದೆ. ಬೆಂಗಳೂರು ಎಲ್ಲ ಈಗೀಗ ಸ್ವಲ್ಪ ಇಂಪ್ರೂವ್ ಆಗ್ತಾಯಿದೆ. ಈಗ ಬಂದು ಇಲ್ಲೇ ಊರಲ್ಲೇ ತಗೊಂಡು ಹೋಗ್ತಾ ಇದ್ದಾರೆ ಕೆಲವರು. ಈ ದ್ರಾಕ್ಷಿ ಮಾರಾಟಗಾರರು ಅವರೆಲ್ಲ ಬೇರೆ ಕಡೆ ಕಳ್ಸೋಕ್ಕೆ ಕೇರಳ ಎಲ್ಲ ಪಾರ್ಸಲ್ ಆಗ್ತಾಯಿದೆ. ಅದರಿಂದ ರೇಟ್ ಸ್ವಲ್ಪ ಕಡಿಮೆ ಕೊಡ್ತಾರೆ ನಮ್ಗೆ. ಅದರಿಂದ ಇಲ್ಲೇ ಕೆಲವು ಸರಿ ಮಾರ್ಕೆಟಿಂಗ್ ನಾವೇ ಮಾಡ್ತೀರಿ, ಕೆಲವು ಟೈಮ್ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ. ಮಾರ್ಕೆಟಿಂಗ್ದೇನು ಪ್ರಾಬ್ಲಮ್ ಇಲ್ಲ, ಪರವಾಗಿಲ್ಲ. ಈಗ ಮುಂಚೆ ಕಷ್ಟ ಇತ್ತು, ಈಗೆಲ್ಲ ಮಾರ್ಕೆಟಿಂಗ್ದೇನು ಪ್ರಾಬ್ಲಮ್ ಇಲ್ಲ. ಹೈಯೆಸ್ಟ್ ಅಂದರೆ ಬರ್ತದೆ 1 kgವರೆಗೂ ಬರ್ತದೆ. ಅದು ಕಾಯಿ ದಪ್ಪ ಆದಂಗೆಲ್ಲ ಸ್ವಲ್ಪ ಸ್ಮೂತ್ನೆಸ್ ಜಾಸ್ತಿ ಆಗುತ್ತೆ, ಅದರಿಂದ ರೋಗ ಬರ್ತದೆ. ನಮ್ಮದು ಮಾರ್ಕೆಟಿಂಗ್ ಏನಿದ್ರು 250 ಗ್ರಾಮಿಂದ ಒಂದು 450-500 ಗ್ರಾಮ್ವರೆಗೂ ಚೆನ್ನಾಗಿ ಕ್ವಾಲಿಟಿ ಇದ್ದರೆ ಚೆನ್ನಾಗಿರ್ತದೆ. ಅದ್ರ ಮೇಲೆ ಬಂದರೆ ಸ್ವಲ್ಪ ಮಾರ್ಕೆಟಿಂಗ್ ಪ್ರಾಬ್ಲಮ್ ಬರ್ತದೆ. ಅದರಿಂದ ನಾವೆಲ್ಲ 250-350-450ಕ್ಕೆಲ್ಲ ಕಟಾವು ಮಾಡ್ತಾಯಿರ್ತೀವಿ.
ಆಗ ಕೀಪಿಂಗ್ ಕ್ವಾಲಿಟಿಯನ್ನು ಕರೆಕ್ಟಾಗಿರ್ತದೆ. ಈಗ ಅದು ದಪ್ಪ ಆದಷ್ಟು ಕೀಪಿಂಗ್ ಕ್ವಾಲಿಟಿ ಬರೋಲ್ಲ. ಬಟ್ ಮಾರ್ಕೆಟಿಂಗ್ ಅಲ್ಲಿ ಮಾಡೋಕ್ಕೂ ಕಷ್ಟ ಆಗುತ್ತದೆ. ಈ ಕೆಲವರಿಗೆ ದಪ್ಪ 1 kg ಕೊಟ್ಟರೆ, ಈಗ ಇಬ್ಬರು ಇರ್ತಾರೆ ಗಂಡ ಹೆಂಡತಿ, ಅವರು ಇಬ್ಬರು ತಿನ್ನೋಕ್ಕೆ ಅದು ಕಟ್ ಮಾಡಿ ವೇಸ್ಟ್ ಆಗುತ್ತದೆ. ಅದರಿಂದ ಅವ್ರಿಗೇನಿದ್ರು ಒಂದು 250-300 ಗ್ರಾಮ್ ಇದೆ, ಇಬ್ರಿಗೂ ಕರೆಕ್ಟಾಗಿರ್ತದೆ. ಅದರಿಂದ ನಾವು ಅಷ್ಟಕ್ಕೆ ಮಾರ್ಕೆಟಿಂಗೂ ಅದೇ ಲೆವೆಲ್ಲಾಗಿದೆ ಸರ್. ಸರ್ ನಾವು ಮುಂಚೆ ಬೇರೆ ಇದು ಮಾಡ್ತಾಯಿದ್ರಿ, ಏನೋ ಹುಳ ಮೇಯಿಸ್ತಿದ್ರೆ, ಮತ್ತು ವ್ಯವಸಾಯಕ್ಕೆ ಬಂದರೆ ಚಿಲ್ಲರೆ ಬೆಳೆ ಬೆಳೀತಾಯಿದ್ರಿ. ಆಮೇಲೆ ಈ ಥರ ನಮ್ಮ ಸ್ನೇಹಿತರು ಮುಂಚೆ ತಂದಿದ್ರು ಈ ಥರ ಗಿಡ, ಅವರು ಬೆಳೆದಿದ್ರು. ಅದು ಎಲ್ಲ ನೋಡಿದರೆ ನಾವು ಬೆಳಿಬೇಕಂದ್ಬಿಟ್ಟು ಕುತೂಹಲ ಬಂತು. ಮತ್ತು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ಗಿಡ ತರಿಸ್ಕೊಟ್ರು, ಅವರೇ ತೋರಿಸ್ಕೊಟ್ರು. ಈ ಥರ ಮಾಡಿರಿ, ಈ ಥರ ರೋಗ ಬರ್ತದೆ, ಈ ಥರ ಔಷಧಿ ಸಿಂಪಡಣೆ ಮಾಡಬೇಕು, ಈ ಥರ ಗೊಬ್ಬರ ಹಾಕಬೇಕು, ಎಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಅದ್ರ ಮುಖಾಂತರ ನಾವು ಫಾಲೋ ಮಾಡಿದ್ರಿ. ಬೆಳೆ ಚೆನ್ನಾಗಿ ಬಂತು. ನಮ್ಮ ಸ್ನೇಹಿತರು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಸರ್ ಇದರಲ್ಲಿ, ಅದೇನು ಪ್ರಾಬ್ಲಮ್ ಇಲ್ಲ. ಈಗೂ ಅಷ್ಟೇ ಬರ್ತಾರೆ, ಏನು ಪ್ರಾಬ್ಲಮ್ ಇದ್ದರೆ ಅವರು ಹೇಳ್ತಾರೆ. ಆಮೇಲೆ ನಾವು ಹೋಗ್ತೀವಿ, ಅವ್ರ ತೋಟ ನೋಡ್ತೀರಿ, ಎಲ್ಲ ನೋಡಿ ನಾವು ಎಲ್ಲ ವಿಚಾರಿಸಿನೇ ಎಲ್ಲ ಕೈಗೊಳ್ತೀರಿ ಸರ್ ಕ್ರಮಗಳೆಲ್ಲ. ಅದರಿಂದ ಕ್ರಾಪು ಚೆನ್ನಾಗಿ ಬಂದಿದೆ ಸರ್. ಈಗ ನಮ್ಮ ಹೆಸರು ರಮೇಶ್ ಅಂತ, ನಮ್ಮ ಸ್ನೇಹಿತರು ಕೀರ್ತಿ ಅಂತ. ನಾವು ಈಗ VNR ವೈಟ್ ಹಾಕಿದ್ದೀವಿ. ಈಗ ನಮ್ಮ ಸ್ನೇಹಿತಂದು ಇದು ಜಪಾನೀಸ್ ರೆಡ್ ನೋಡಿ ನಾನು ಹಾಕಿದ್ದೀನಿ. ಈಗ ಒಳ್ಳೆ ಇಳುವರಿ ಇದೆ, ಮಾಡೋರಿಗೆ ಒಳ್ಳೆ ಅನುಕೂಲ ಸರ್. ಇದು ವರ್ಷಕ್ಕೆ 2 ಕ್ರಾಪ್ ಬರುತ್ತೆ. ಇದು ನಾವು ಯಾವ ಥರ ಮಾಡ್ತೀರೋ ಆ ಥರ ಅನುಕೂಲ ಆಗುತ್ತೆ ಸರ್. ಮಾಡೋರಿಗೆ ಒಳ್ಳೆ ಗ್ರೇನೇಡ್ಸ್ ಇದೆ. ನಮ್ಮ ಫ್ರೆಂಡ್ ಹತ್ರ ತಿಳ್ಕೊಂಡು ಮಾಡಿದ್ದೀವಿ ನಾವೀಗ. ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಮಾಡ್ಬೋದು ಸರ್. ಅವರು ನಮ್ಮ ತೋಟಕ್ಕೆ ಬಂದೆಲ್ಲ ನೋಡಿ ಎಲ್ಲ ಸಲಹೆ ಕೊಟ್ಟಿದ್ದಾರೆ. ಆಗಾಗ ವಿಸಿಟ್ ಮಾಡ್ತಾಯಿರ್ತಾರೆ ನಮ್ಮ ತೋಟಕ್ಕೆ. ನಾವು ಅವ್ರ ತೋಟಕ್ಕೆ ಬರ್ತೀವಿ, ನಾವು ಅವ್ರ ತೋಟಕ್ಕೆ ಹೋಗ್ತೀವಿ. ಬೇರೆ ತೋಟಗಳೆಲ್ಲ ನೋಡ್ಕೊಂಬಂದು ಸಲಹೆ ಯಾವ ಥರ ಇದು ಮಾಡಬೇಕೋ ಆ ಥರ ಇದು ಮಾಡಿ ಎಲ್ಲ ಇದು ಮಾಡ್ತೀವಿ ಸರ್ ನಾವು. ಸರ್ ನಮಸ್ಕಾರ, ನಮ್ಮ ಹೆಸರು ಅನಿಲ್ ಕುಮಾರ್ ಅಂತ. ನಮ್ಮದು ಇದೇ ಊರು ಗಡನಾಯಕನಹಳ್ಳಿ. ಅದೇ ನಮ್ಮ ಸ್ನೇಹಿತರಾದ ಕೀರ್ತಿ ಕುಮಾರ್ ಇಷ್ಟೊತ್ತಿದ್ರಲ್ಲ, ಅವ್ರ ಸ್ನೇಹಿತ ಸರ್. ನಮ್ಮ ಸ್ನೇಹಿತರು ಕೀರ್ತಿ ಕುಮಾರ್ ಅಂತ, ಅವರು ಸಲಹೆ ಕೊಟ್ಟರು. ಅವರು ನಮ್ಮಿಂದಲೂ ಸಲಹೆ ತೊಗೊಂಡ್ರು. ನಾವು CBA ಮಾಡೋಣ ಅಂತ ಕೇಳಿದ್ವಿ. ಮಾಡಿ ಪರವಾಗಿಲ್ಲ, ಚೆನ್ನಾಗಿ ಇಳುವರಿ ಬರುತ್ತೆ, ಒಳ್ಳೆ ಪೆಸ್ಟಿಸೈಡ್ ಎಲ್ಲ ಕಡಿಮೆ ಇದೆ, ಸ್ಪ್ರೇಗಳೆಲ್ಲ ಕಡಿಮೆ ಇದೆ ಅಂತಂದರು. ಕೀಟನಾಶಕಗಳು ಅಷ್ಟೇ ಕಡಿಮೆ ಇದೆ, ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂತ ಧೈರ್ಯ ಕೊಟ್ಟರು. ನಾನು 1 ಎಕರೆ ಮಾಡಿದ್ದೀನಿ, ಇನ್ನೂ 1-2 ಎಕರೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ನಂದು 1 ಎಕರೆ ಜಾಪನೀಸ್ ರೆಡ್ ಇದೆ. ಈಗ VNR ವೈಟು ಮಾಡಬೇಕಂತ ಕೈಗೊಂಡಿದ್ದೀನಿ ಸರ್. ಇದು ಚೆನ್ನಾಗಿ ನಡೀತಾ ಇದೆ ಸರ್, ಪರವಾಗಿಲ್ಲ, ಒಳ್ಳೆ ಇಳುವರಿ ಇದೆ, ನಡೀತಾ ಇದೆ. ಮಾರ್ಕೆಟಿಂಗು ಚೆನ್ನಾಗಿದೆ. ಜಾಪನೀಸ್ ರೆಡ್ ಬಂದು ಆಲ್ಮೋಸ್ಟು ಡೆಲ್ಲಿಗೆಲ್ಲ ಹೋಗ್ತಾಯಿದೆ. ಈಗ ಇಲ್ಲಿ ತೊಗೊಂಡೋಗೋರು ಬಂದಿದ್ದಾರೆ. ಈಗ ನಾವು ಅದೇ ರೇಟೇ ಕೊಡ್ತೀವಿ ಅಂತ ಬರ್ತಾಯಿದ್ದಾರೆ. ಈಗ ನಾವು ಯಾವಾಗಲೂ ಈಗ ಡೆಲ್ಲಿಗೆ ಕೊಡ್ತಾಯಿದ್ದೀವಿ, ಡೆಲ್ಲಿಗೆ ಹೋಗಲಿ ಅಂತ ಸ್ವಲ್ಪ ಕಡಿಮೆ ಮಾಡಿದ್ದೀವಿ ಊರಲ್ಲಿ ಕೊಡೋರಿಗೆ ಜನಗೆ. ಇಲ್ಲಿ ದ್ರಾಕ್ಷಿ ವ್ಯಾಪಾರಸ್ಥರೆಲ್ಲ ಇದ್ದಾರೆ, ತೊಗೊಂಡ್ಬೇಕಂತ ಬರ್ತಾಯಿದ್ದಾರೆ. ಅವರು ಕಡಿಮೆ ಕೇಳ್ತಾಯಿದ್ದಾರೆ, 70, 80, 100 ರೂಪಾಯಿ ಹಂಗೆ ಕೇಳ್ತಾಯಿದ್ದಾರೆ. ಸ್ವಲ್ಪ ಬೇಡ, ನಮ್ಮ ಡೆಲ್ಲಿಯಲ್ಲಿ 150-200 ಸಿಗ್ತಾಯಿದೆ, ಯಾಕೆ ಅವ್ರು ಕೊಡಬೇಕು, ಒಳ್ಳೆ ರೇಟ್ ಕೊಡ್ತಾಯಿದ್ದಾರೆ ಡೆಲ್ಲಿಯಲ್ಲಿ ಅಂತ ನಾವು ಅಲ್ಲಿಗೆ ಪಾರ್ಸಲ್ ಕೊಡ್ತಾಯಿದ್ದೀವಿ. ಚೆನ್ನಾಗಿ ಮಾರ್ಕೆಟಿಂಗ್ ಚೆನ್ನಾಗಿದೆ ಸರ್, ಮಾಡ್ಬೋದು, ಏನು ತೊಂದರೆ ಇಲ್ಲ. ಎಲ್ಲ ರೈತರಿಗೂ ಹೇಳ್ತಾಯಿದ್ದೀವಿ, ಮಾಡಿ, ಒಳ್ಳೆ ಬೆಲೆ ಇದೆ, ಒಳ್ಳೆ ಲಾಭ ಸಿಗುತ್ತೆ, ಮಾಡ್ಬೋದು, ಏನು ತೊಂದರೆ ಇಲ್ಲ, ಲಾಸ್ ಇಲ್ಲ. ಎಲ್ಲ ಥರ ಯಾವುದೇ ಥರ ಏನು ಮುಚ್ಚುಮರೆ ಇಲ್ಲ. ಅವ್ರ ತೋಟ ಮಾಡಬೇಕು, ನಮ್ಮ ತೋಟ ಹಂಗಿರಬೇಕು ಅಂತೇನಿಲ್ಲ. ಎಲ್ಲರ ತೋಟ ಒಂದೇ ಅಂತ ಒಳ್ಳೆ ಚೆನ್ನಾಗಿ ಗೈಡೆನ್ಸ್ ಕೊಡ್ತಾರೆ ಬಂದು. ಚೆನ್ನಾಗಿ ಇಳುವರಿ ಬಂದಿದೆ ಸರ್ ನಮ್ಮದು, ಏನು ಮೋಸ ಆಗಿಲ್ಲ. ಅವ್ರದ್ದು ಚೆನ್ನಾಗಿ ಬಂದಿದೆ, ನಮ್ಮದು ಚೆನ್ನಾಗಿದೆ, ಒಳ್ಳೆ ಗೈಡೆನ್ಸ್ ಕೊಡ್ತಾಯಿದ್ದಾರೆ ಸರ್. ರೈತರಿಗೆ ನೋಡಿ ಸರ್, ಅವರು ನಿರ್ಧಾರ ತೊಗೊಬೇಕು. ಯುವಕರಿಗೆ ಮಾಡ್ಬೋದು ಸರ್. ಯುವಕರು ಹೋಗಿ ಒಂದು 15-20 ಸಾವಿರ ಕೆಲಸಕ್ಕೆ ಹೋಗೋದಕ್ಕಿಂತ 1 ಎಕರೆಯಲ್ಲೇ ದುಡಿಬೋದು ಸರ್. ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿಸಿದ್ರು, 8 ಅವರ್ ದುಡಿಸಿದ್ರು, ಅವ್ರು ಕೊಡೋದು ಡೈಲಿ 500 ರೂಪಾಯಿ ಲೆಕ್ಕದಲ್ಲಿ. ಇವತ್ತಿನ ಯುವಕರಿಗೆ ಏನಾಗ್ಬಿಟ್ಟಿದೆ ಅಂದರೆ, ಈಗ ನಾವೆಲ್ಲ ಅಫಿಷಿಯಲಾಗಿ ಹೋಗಬೇಕು, ಕಾರಲ್ಲಿ ಹೋಗಬೇಕು ಅಂದ್ಬಿಟ್ಟು ನಾನು ಜಾಬ್ ಮಾಡ್ತಾಯಿದ್ದೀನಿ ಅಂದ್ಕೊಂಡು ಹೋಗ್ತಾರೆ. 15,000 ಸಂಬಳದಲ್ಲಿ ಏನೂ ಮಾಡೋಕ್ಕಾಗ್ತಾಯಿಲ್ಲ ಸರ್ ಇವತ್ತು ರೈತರು. ಯಾವುದೇ ಕಾರಣಕ್ಕೂ ರೈತರಿಗೆ ಏನಾಗ್ಬಿಟ್ಟಿದೆ ಅಂದರೆ, ಈಗ ಮಕ್ಕಳು ಓದಿಸಲೇಬೇಕಂತ ಮಾಡಿಸ್ತಾಯಿದ್ದಾರೆ. ಹುಡುಗರು ಈಗ ನಾವು ಡ್ಯೂಟಿಗೆ ಹೋಗ್ತಾಯಿದ್ದೀವಿ ಅಂತ ಹೇಳ್ತಾರೆ. ಡ್ಯೂಟಿಗೆ ಹೋಗೋಷ್ಟಿಲ್ಲ ಸರ್. ರೈತರಾದರೆ ಸಾಕು ಸರ್ ಕರೆಕ್ಟಾಗಿ. ರೈತರು ಏನಂದರೆ ಸಪೋರ್ಟ್ ಮಾಡಬೇಕು ಹುಡುಗರಿಗೂ, ಯಾಕಂದರೆ ಅವ್ರನ್ನೂ ತರ್ಕೊಬೇಕು, ವ್ಯವಸಾಯ ಮಾಡೋಕ್ಕೆ ಕಲಿಸ್ಬೇಕು. ಬರೀ ನಾವು ಸಂಬಳಕ್ಕೆ ಕಳಿಸ್ಬಿಟ್ರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರು ಕೊಡೋ ದುಡ್ಡು ಕೊಡ್ಕೊಂಡು ಏನೂ ಮಾಡೋಕ್ಕಾಗ್ತಾಯಿಲ್ಲ ಸರ್ ಇವತ್ತು. ಯುವಕರಿಗೆ ಏನಂತಂದರೆ ಸ್ವಲ್ಪ ಆಸಕ್ತಿ ಕೊಡಬೇಕು, ಕೃಷಿ ಬಗ್ಗೆ ಹೆಚ್ಚಿನ ಆಸಕ್ತಿ ಕೊಟ್ಟು ಚೆನ್ನಾಗಿ ಒಳ್ಳೆ ಬೆಳೆ ಬೆಳಿಬೇಕು. ಮುಂದಿನ ದಿನದಲ್ಲಿ ಯಾವುದೇ ಆರ್ಗ್ಯಾನಿಕಲ್ಲಿ ಬೆಳಿಬೇಕು ಅಂತಿದೆ. ನೋಡೋಣ, ಎಲ್ಲ ಪ್ರಯತ್ನ ಪಡ್ತಾಯಿದ್ದೀವಿ ಸರ್. ನಾವು ಯುವಕರಿಗೆ ಹೇಳ್ತಾಯಿದ್ದೀವಿ, ಮಾಡಬೇಕು ಸರ್, ಒಳ್ಳೆ ಚೆನ್ನಾಗಿದೆ ಸರ್ ಕೃಷಿ.
ಕರ್ನಾಟಕ ನ್ಯೂಸ್ ಬೀಟ್ ವತಿಯಿಂದ ಅವರು ಬಂದು ನಮ್ಮ ನ್ಯೂಸ್ ಚಾನಲ್ ಅವ್ರು ಬಂದು ನಮ್ಮ ತೋಟದ ಬಗ್ಗೆ ಎಲ್ಲ ಈ ಥರ ನಮ್ಮ ಪಬ್ಲಿಸಿಟಿ ಕೊಟ್ಟರು ಮತ್ತು ಇದರ ಬಗ್ಗೆ ಎಲ್ಲ ಮಾಹಿತಿ ತಗೊಂಡ್ರು. ಬಟ್ ಇದು ನಮಗೆ ಚೆನ್ನಾಗಿ ಸಾಥ್ ಕೊಟ್ಟು ನಮ್ಮ ತೋಟದ ಬಗ್ಗೆ ಎಲ್ಲ ವಿಷಯ ಎಲ್ಲ ಮಾಹಿತಿ ಮಾಡಿ ಪಬ್ಲಿಸಿಟಿ ಮಾಡ್ತಾಯಿದ್ದಾರೆ. ಅವ್ರಿಗೆ ನಮ್ಮ ಸ್ನೇಹಿತ ಬಟ್ ನಮ್ಮಿಂದ ತೃಪ್ತಿಪೂರ್ವಕವಾದ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೀನಿ ಸರ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.